ಸಮುದ್ರಕ್ಕಿಂತನೂ ಹೆಚ್ಚು ಹಣ ಸ್ಟಾಕ್ ಮಾರ್ಕೆಟ್ದಾಗ ಐತಂತ ಭಾಳ ದೊಡ್ಡ ದೊಡ್ಡ ಹೂಡಿಕೆದಾರರು ನಮಗ ತಿಳಿಸಿದಾರ. ಅದ್ರಾಗನು ಮೇನ್ ಭಾರತದ ದೊಡ್ಡ ಹೂಡಿಕೆದಾರರ ಹೆಸರು ಬರ್ತೈತಿ ರಾಮದೇವ್ ಅಗರ್ವಾಲ್ ಅವ್ರ. ಇವ್ರ ಮೋತಿಲಾಲ್ ಒಸ್ವಾಲ್ ದ ಸಿಒ ಅವ್ರನ್ನ ಇದಾರ. ಇವ್ರೂ ಸಹ ಇದನ್ನ ಒಪ್ತಾರ್ರಿ. ಅದ್ರಾಗನು ಮೇನ್ ಇವ್ರ ಸ್ಟಾಕ್ ಮಾರ್ಕೆಟ್ದಾಗ ಹಣ ಐತಿ ಭಾಳ ಅಂತ ಎಲ್ಲರಿಗೂ ಗುರ್ತೈತಿ. ಬಟ್ ಯಾಕೆ ಹಣ ಗಳಿಸಂಗಿಲ್ಲ ಅಂತಂದ್ರ ಎಲ್ಲಾ ಜನರ್ಗ ಸ್ಟಾಕ್ ಮಾರ್ಕೆಟ್ದಾಗ ಶೇರದ ಬೆಲೆರೇ ಗುರ್ತೈತಿ, ಬಟ್ ಅದ್ರದ ವ್ಯಾಲ್ಯೂ ಯಾರಿಗೂ ಗುರ್ತಿಲ್ಲ ಅಂತನೂ ಅವ್ರ ತಿಳಿಸಿದಾರ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಭಾರತದ ಅತಿ ದೊಡ್ಡ ಹೂಡಿಕೆದಾರರ ಲಿಸ್ಟ್ನಾಗ ಬರ್ತಾರ ರಾಮದೇವ್ ಅಗರ್ವಾಲ್ ಅವ್ರದನ್ನ QGLP ಸ್ಟ್ರಾಟಜಿ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ನಾವು ಇವತ್ತಿನ ವಿಡಿಯೋನಾಗ ತಿಳ್ಕೊಳ್ಳೋಣ. ಈ ಸ್ಟ್ರಾಟಜಿಯನ್ನ ತಿಳ್ಕೊಂಡ್ರೆ ಅಂತಂದ್ರ ನೀವು ಕಣ್ಣು ಮುಚ್ಚಿ ಸ್ಟಾಕ್ನಾಗ ಹೂಡಿಕೆ ಮಾಡ್ತೀರಿ, ಆ ತಪ್ಪರೆ ಮಾಡಂಗಿಲ್ಲ. ಮತ್ತು ನಿಮ್ದು ಆಯ್ಕೆ ಕರೆಕ್ಟ್ ಇತ್ತಂದ್ರ ನೀವು ಒಂದು ಮಲ್ಟಿ ಬ್ಯಾಗರನ್ನು ಈ ಒಂದು ಸ್ಟ್ರಾಟಜಿಲೆ ಕಂಡು ಹಿಡಿಬೋದ. ಅದ ಕಾರಣ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಈ ವಿಡಿಯೋನಾಗ ಡೀಟೇಲ್ದಾಗ ಸರಳವಾಗಿ ನಾವು QGLP ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಕಮೆಂಟ್ನಾಗ QGLP ಅಂತ ಕಮೆಂಟ್ ಮಾಡ್ರಿ ಅಥವಾ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. QGLP ಅಂತಂದ್ರ 4 ಪ್ರಮುಖ ಫಾರ್ಮುಲಾ ಇದಾವ. ಅದ್ರಾಗ ಕ್ಯೂ ಏನೈತಿ ಅದ್ ನಮಗೇನು ತಿಳಿಸ್ತೈತಿ ಅಂತಂದ್ರ ಕ್ವಾಲಿಟಿ ಅಥವಾ ಕಂಪ್ನಿ ಮತ್ತು ಮ್ಯಾನೇಜ್ಮೆಂಟ್ದ ಗುಣಮಟ್ಟ ಅಂತ ನಾವು ಅನ್ಬೋದ. ಯಾವಾಗನ್ನು ನೀವು ಒಂದು ಸ್ಟಾಕ್ನಾಗ ಹೂಡಿಕೆ ಮಾಡ್ಬೇಕಂತಂದ್ರ ಆ ಕಂಪ್ನಿದ ಕ್ವಾಲಿಟಿ, ಆ ಕಂಪ್ನಿದ ಮ್ಯಾನೇಜ್ಮೆಂಟದ ಕ್ವಾಲಿಟಿಯನ್ನು ನೀವು ನೋಡ್ಬೇಕ. ಫಸ್ಟ್ ನೀವು ಅದನ್ನು ನೋಡಿನ ಆಮ್ಯಾಗ ಆ ಕಂಪ್ನಿದಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತ ನಮಗೆ ರಾಮದೇವ್ ಅಗರ್ವಾಲ್ ಅವ್ರದ್ದು QGLP ಸ್ಟ್ರಾಟಜಿನಾಗ ಫಸ್ಟ್ ಫಾರ್ಮುಲಾ ತಿಳಿಸಿದಾರ. ಅದ್ರಾಗನು ಮೇನ್ ಕ್ವಾಲಿಟಿ ಬಿಸ್ನೆಸ್ ಅಂತಂದ್ರೆ ಮೋಟ್ ಇರ್ಬೇಕಾ ಅಥವಾ ಸ್ಪರ್ಧಾತ್ಮಕ ಶಕ್ತಿ ಇರ್ಬೇಕು ಆ ಕಂಪ್ನಿದಾಗಂತನೂ ನಮಗೆ ಮೋತಿಲಾಲ್ ಒಸ್ವಾಲ್ ದ ಸಿಒ ಅವ್ರ ತಿಳಿಸಿದಾರಂತ ನಾವು ಅನ್ಬೋದ. ಸ್ಪರ್ಧಾತ್ಮಕ ಅಂತಂದ್ರೆ ಏನ್ರಿ ಅವ್ರ ಕಡೆ ಒಂದು ಅಡ್ವಾಂಟೇಜ್ ಇರ್ಬೇಕು ಬಿಸ್ನೆಸ್ದ. ಉದಾಹರಣೆಗೆ ನಾವು ತಿಳ್ಕೊಬೇಕಂತಂದ್ರೆ ಇದು ನೋಡ್ಬೋದು, ನೀವು ನೀರದ ಬಾಟಲ್ ಐತಿ, ಎಲ್ಲರೂ ನೀರದ ಬಾಟಲ್ ತಯಾರು ಮಾಡ್ತಾರಿ, ನೀವು ನೋಡಿರ್ಬೋದ. ಬಟ್ ಈ ನೀರದ ಬಾಟಲ್ದ ಶೇಪ್ ನೋಡ್ಬೋದು ನೀವು. ಇತರ ಕಡೆ ಇದು ಒಂದು ಮೋಟ್ ಐತಿ, ಸ್ಪರ್ಧಾತ್ಮಕ ಇತರ ಕಡೆ ಶಕ್ತಿ ಐತಿ ಬಾಟಲ್ ಕಡೆ. ಆದ ಕಾರಣ ಇತರದ ಸೇಲ್ಸ್ ಭಾಳ ಹೆಚ್ಚಿದಾವ. ಆ ಥರ ನೀವು ಒಂದು ಕಂಪ್ನಿಯನ್ನ ಬಾಯ್ ಮಾಡ್ಬೇಕಂದ್ರೆ ಅದ್ರ ಕಡೆ ಏನು ಮೋಟ್ ಐತೆ ಅಂತ ನೋಡ್ಬೇಕಾ, ಅವಾಗನ ಆ ಕಂಪ್ನಿದಾಗ ಹೂಡಿಕೆ ಮಾಡ್ಬೇಕಾ. ಅದ್ ಬಿಟ್ಟು ಏನೂ ಮೋಟೇ ಇರಲಿಲ್ಲ ಸಿಕ್ಕಿದ ಕಂಪ್ನಿದಾಗ ಹೂಡಿಕೆ ಮಾಡಿರಂತಂದ್ರ ಆ ಕಂಪ್ನಿದ ಬಿಸ್ನೆಸ್ ಬೇರೆ ಕಂಪ್ನಿ ಬಂದ ತಿನ್ಬೋದ. ಅದೇ ಥರ ನಾವು ಒಂದು ಉದಾಹರಣೆಲಿ ತಿಳ್ಕೊಬೇಕಂದ್ರ ಲೈವ್ ಒಂದು ಉದಾಹರಣೆಲಿ ನಾವು ತಿಳ್ಕೊಬೇಕಂತಂದ್ರ ನೀವು ಜಿಯೋ, ಭಾರತಿ ಏರ್ಟೆಲ್ ನೀವು ಟೆಲಿಕಾಂ ಕಂಪ್ನಿಗಳು ಇದ್ದು ಅದ್ರಾಗ 2016ಕ್ಕಿಂತ ಮೊದಲ ವಡಾಫೋನ್, ಐಡಿಯಾ ಈ ಥರ ಎಲ್ಲ ಕಂಪ್ನಿಗಳು ಇದ್ದು ರೀ, BSNL ಅದು. ಬಟ್ ಜಿಯೋ ಅಲ್ಲಿ ಇಳಿದ ಇವ್ರದ್ದೆಲ್ಲ ಬಿಸ್ನೆಸ್ನ ತಿಂದ್ಬಿಡ್ತ. ಅದ ಕಾರಣ ಇವೆಲ್ಲ ಕಂಪ್ನಿದಾಗ ಮೋಟ್ ಇಲ್ಲ ಅಂತ ನಮಗೆ ಗೊತ್ತಾಗ್ತೈತಿ. ಮೋಟ್ ಇತ್ತಂದ್ರೆ ಜಿಯೋ ಈ ಥರ ಒಮ್ಮೆ ತಿಂತಿರ್ಕಲಾಗಿತ್ತ. ಅದ ಕಾರಣ ಯಾವಾಗನೂ ಒಂದು ಕಂಪ್ನಿದಾಗ ಹೂಡಿಕೆ ಮಾಡ್ಬೇಕಂದ್ರೆ ಅದ್ರದ್ದು ನೀವು ಕ್ವಾಲಿಟಿಯನ್ನು ನೋಡ್ಬೇಕಾ. ಅದ್ರಾಗೂ ಮೇನ ಸ್ಪರ್ಧಾತ್ಮಕ ಶಕ್ತಿ ಅದ್ರ ಕಡೆ ಐತೋ ಇಲ್ಲೋ ಅಂತ ನೋಡ್ಬೇಕಾ. ಬೇರೆ ಯಾವುದೇ ಕಂಪ್ನಿ ಇಳಿದ್ರನ್ನು ಫೈಟ್ ಮಾಡೋಂಗೆ ಆ ಕಂಪ್ನಿ ಐತೋ ಇಲ್ಲೋ ಅಂತ ನೋಡ್ಬೇಕಾ. ಅದನ್ನು ಉದಾಹರಣೆ ತಿಳ್ಕೊಂಡ್ರೆ ಭಾರತಿ ಏರ್ಟೆಲ್ ಅಂತ ಕೆಟ್ಟ ಪರಿಸ್ಥಿತಿದಾಗೂ ಭಾರತಿ ಏರ್ಟೆಲ್ ಸರ್ವೈವ್ ಮಾಡಿತ್ತ. ಯಾಕಂದ್ರೆ ಅವ್ರದ್ದು ಟವರ್ಗಳು ಭಾಳ ಹೆಚ್ಚಿದ್ದು ಮತ್ತು ಕಂಪ್ನಿ ಮ್ಯಾಗ ಸಾಲಾನು ಕಡಿಮೆ ಇತ್ತ. ಅದ ಕಾರಣ ಕಂಪ್ನಿ ಮ್ಯಾನೇಜ್ ಮಾಡಿತ್ತ. ಈ ಥರ ನೀವು ಯೋಚನೆ ಮಾಡ್ಬೇಕಾ. ಅವಾಗನ ನೀವು ಒಂದು ಒಳ್ಳೆ ಮಲ್ಟಿ ಬ್ಯಾಗರ್ ಕಂಪ್ನಿಯನ್ನ ಪಿಕ್ ಮಾಡ್ಬೋದು ಅಥವಾ ಒಂದು ಲಂಬಿ ರೇಸ್ಕಾ ಘೋಡಾ ಅನ್ನ ನೀವು ಹಿಡಿಬೋದ. ಇದು ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಎರಡನೇದ ಕ್ವಾಲಿಟಿ ಮ್ಯಾನೇಜ್ಮೆಂಟನು ಅಂತ ಹೇಳಿದ್ನಿ. ಬಿಸ್ನೆಸ್ ಅಷ್ಟೇ ಇಂಪಾರ್ಟೆಂಟ್ ಇಲ್ಲ. ಇಷ್ಟೆಲ್ಲ ನೋಡ್ರ ಆಲ್ರೆಡಿ ಮ್ಯಾನೇಜ್ಮೆಂಟ್ ಒಳ್ಳೇದು ಇರತ್ತೈತೆ ರೀ. ಒಳ್ಳೆ ಮ್ಯಾನೇಜ್ಮೆಂಟ್ ಇದ್ರೇ ಇಷ್ಟೆಲ್ಲ ಒಂದು ಕಂಪ್ನಿದ ಕ್ವಾಲಿಟೀಸ್ ಇರ್ತಾವ. ಆದ್ರೂ ಸಹ ನೀವು ಮ್ಯಾನೇಜ್ಮೆಂಟ್ ನೋಡ್ಬೇಕಾ. ಆ ಮ್ಯಾನೇಜ್ಮೆಂಟ್ ಮ್ಯಾಗ ಯಾವ ಲೀಗಲ್ ಇಶ್ಯೂ ಇರಬಾರ್ದ, ಎಲ್ಲ ಒಳ್ಳೇದಿರ್ಬೇಕಾ. ಅವಾಗನ ನೀವು ಒಳ್ಳೆ ಕಂಪ್ನಿಯನ್ನ ಪಿಕಪ್ ಮಾಡ್ಬೋದು. ಅದ ಕಾರಣ ಇವೆರಡು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಂಪ್ನಿದಾಗ ಫಸ್ಟ್ ನೋಡ್ಬೇಕಾ. ಇದ ಕ್ಯೂ ಆತ, ಕ್ವಾಲಿಟಿ ಕ್ಯೂ ಅಂತಂದ್ರ. ನೆಕ್ಸ್ಟ್ ಬರೋದ ಜಿ ಅಂತಂದ್ರ ಗ್ರೋತ್ ಅಂದ್ರೆ ಏನಂತ ಈಗ ತಿಳ್ಕೊಳ್ಳೋಣ. ಒಂದು ಯಾವುದು ಕಂಪ್ನಿದ ರೆವೆನ್ಯೂ ಆಗಲಿ ಅಥವಾ ಪ್ರಾಫಿಟ್ ಮಾರ್ಜಿನ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅದು ಏರ್ಲಿಲ್ಲ ಅಂತಂದ್ರೆ ಆ ಕಂಪ್ನಿ ನಿಮಗೆ ಲಾಭ ಗಳಿಸಿ ಕೊಡಂಗಿಲ್ಲ. ಅದ ಕಾರಣ ಆ ಕಂಪ್ನಿದ EPS ಏರ್ಕೊಂತಿರ್ಬೇಕಾ. ಕನಿಷ್ಠ 15-20% CAGR ಪ್ರತಿ ವರ್ಷ ಗ್ರೋ ಆಗ್ಬೇಕಂತ ಎಕ್ಸ್ಪರ್ಟ್ಗಳು ಅಂತಾರ. ಅದನ್ನ ನೀವು ನೋಡ್ಬೇಕಾ. ಮತ್ತು ಎರಡನೇದು ಏನಂತಂದ್ರೆ ಕಂಪ್ನಿದ ಇಂಡಸ್ಟ್ರಿ ಏನು ಕಂಪ್ನಿ ಸೆಕ್ಟರ್ ಐತಿ, ಯಾವ ಸೆಕ್ಟರ್ನ ಕೆಲಸ ಮಾಡತೈತಿ ಅದ್ರದಾಗನು ಗ್ರೋತ್ದ ಪೊಟೆನ್ಷಿಯಲ್ ಇರಬೇಕಾ. ಅದ್ರಾಗನು ಸಹ ದೀರ್ಘಾವಧಿಯ ಸ್ಕೋಪ್ ಇರ್ಬೇಕಂತ ನಮಗೆ ರಾಮದೇವ್ ಅಗರ್ವಾಲ್ ಅವರ ತಿಳಿಸಿದಾರ. ಮೇನ್ ಅದೇನು ಸೆಕ್ಟರ್ ಐತಿ ಅದ್ರಾಗನೇ ಗ್ರೋತ್ ಇಲ್ಲ ಅಂತಂದ್ರೆ ಆ ಕಂಪ್ನಿ ಎಷ್ಟು ಒಳ್ಳೇದಿದ್ರೂ ನಿಮಗೆ ಗ್ರೋತ್ ಅನ್ನ ಕೊಡಂಗಿಲ್ಲ. ಅದ ಕಾರಣ ಆ ಸೆಕ್ಟರ್ ಏನೈತಿ
ಆ ಸೆಕ್ಟರ್ನು ಸಹ ಮ್ಯಾರಾಥಾನ್ ಇರ್ಬೇಕ, ಸ್ಪೀಡ್ ಓಡೋ ಹಂಗಿರ್ಬಾರ್ದ. ಮ್ಯಾರಾಥಾನ್ ಹೆಂಗ್ರಿ ಸ್ಲೋ ಓಡ್ತೈತಿ ಕರೆ ಭಾಳ ಓಡೋದಿರ್ತೈತಿ, ಆ ತರ ಇರ್ಬೇಕ. ಅಂದ್ರನ ನೀವು ಆ ಕಂಪ್ನಿದಾಗ ಆ ಸೆಕ್ಟರ್ನಾಗ ಹಣವನ್ನ ಗಳಿಸ್ಬೋದ. ಅದ ಕಾರಣ ಕಂಪ್ನಿದಾಗ ಗ್ರೋತ್ ಐತೋ ಇಲ್ಲೋ ನೋಡ್ಬೇಕ, ಮತ್ತ ಸೆಕ್ಟರ್ದಾಗನು ಗ್ರೋತ್ ಪೊಟೆನ್ಶಿಯಲ್ ಐತೋ ಇಲ್ಲೋ ಅಂತ ನೋಡ್ಬೇಕ. ಎರಡನ್ನೂ ಏನ್ರ ಇದ್ದು ಅಂತಂದ್ರ ಅದ ಒಳ್ಳೆ ಕಂಪ್ನಿ ಅಂತ ನಾವ ಕನ್ಸಿಡರ್ ಮಾಡ್ಬೋದ. ಮುಂದ ಫ್ಯೂಚರ್ನಾಗ ಅವ ಒಳ್ಳೆ ರಿಟರ್ನ್ ಕೊಡಬಹುದಂತ ನಾವ ಅನ್ಬೋದ. ಇದ ಜಿ ಆತ. ಮತ್ತ ಮೂರನೇದ್ ಯಾವ್ದಂತಂದ್ರ ಎಲ್ ಅಂತಂದ್ರ ಲಾಂಜಿವಿಟಿ ಅಂತಂದ್ರ ಬೆಳವಣಿಗೆಯ ದೀರ್ಘಾವಧಿ ಬಾಳಿಕೆ. ಆ ಗ್ರೋತ್ ಭಾಳ ವರ್ಷ ತನಕ ಇರ್ಬೇಕ. ಆಲ್ರೆಡಿ ಹೇಳೀನಿ ಮ್ಯಾರಥಾನ್ ತರ ಇರ್ಬೇಕಂತ. ಅದ ಕಾರಣ ಅಂತ ಕಂಪ್ನಿಗಳ್ನಾಗ ಹೂಡಿಕೆ ಮಾಡ್ಬೇಕ. ಮೇನ್ ನಾವು ನೋಡ್ರ 10-20 ವರ್ಷ ಕಾಲ ತಕ ಆ ಕಂಪ್ನಿದ ಸೆಕ್ಟರ್ದ ಡಿಮಾಂಡ್ ಇರ್ಬೇಕು ಜಗತ್ನಾಗ. ಯಾವಾಗನ್ನು ಡಿಮಾಂಡ್ ಏನ್ರೆ ಮುಗಿತಂತಂದ್ರ ಆ ಕಂಪ್ನಿಗಳದ ಆ ಸೆಕ್ಟರ್ದ ಭಾಳ ಕೆಟ್ಟ ಪರಿಸ್ಥಿತಿ ಆಗ್ತೈತಿ. ಅದ ಕಾರಣ ಲಾಂಜಿವಿಟಿ 10-20 ವರ್ಷ ತನಕ ಆ ಸೆಕ್ಟರ್ನಾಗ ಗ್ರೋತ್ ಇರ್ಬೇಕಾ, ಆ ಕಂಪ್ನಿದಾಗ ಗ್ರೋತ್ ಇರ್ಬೇಕಾ. ಅವಾಗನ ಆ ಕಂಪ್ನಿ ನಿಮಗೆ ಲಾಂಗ್ ಟರ್ಮ್ನಾಗ ಒಳ್ಳೆ ರಿಟರ್ನ್ ಅನ್ನ ತೆಗೆದುಕೊಡ್ತೈತಿ. ಮತ್ತು ನಿಮ್ಮ ಹಣ ಕಂಪೌಂಡ್ ಆಗ್ತೈತಿ. ಯಾವಾಗನು ಕಂಪೌಂಡಿಂಗಲ್ಲಿ ಲಾಂಗ್ ಟರ್ಮ್ನಾಗ ವರ್ಕ್ ಆಗ್ತೈತ್ರಿ, ಶಾರ್ಟ್ ಟರ್ಮ್ನಾಗ ವರ್ಕ್ ಆಗಿಲ್ಲ. ಅದ ಕಾರಣ ಲಾಂಜಿವಿಟಿನೂ ಭಾಳ ಇಂಪಾರ್ಟೆಂಟ್. ಅದ ಕಾರಣ ಲಾಂಜಿವಿಟಿ ಐತೋ ಇಲ್ಲೋ, ಏನಿದ್ ಗ್ರೋತ್ ಕಾಣತೈತಿ ಅದು ಇವತ್ತಿಂದ ಗ್ರೋತ್ ಐತೋ ಏನ್ ಫ್ಯೂಚರ್ನಾಗನು ಗ್ರೋತ್ ಇರ್ತೈತೋ ಅಂತ ನೋಡ್ಬೇಕ. ಇದ್ರ ಬಗ್ಗೆನೂ ನಿಮಗ ಗುರ್ತಾ ಇರ್ಬೋದಂತ ನನಗನಿಸ್ತೈತಿ. ಮತ್ತ ಲಾಸ್ಟ್ 4ನೇ ಪಾಯಿಂಟ್ ಏನಂತಂದ್ರ ಪ್ರೈಸ್ ಅಂತಂದ್ರ ಸರಿಯಾದ ಬೆಲೆ ಅಥವಾ ವ್ಯಾಲ್ಯೂಯೇಷನ್. ಆಲ್ರೆಡಿ ರಾಮದೇವ್ ಅಗರ್ವಾಲ್ ಅವರ ಭಾಳ ವಿಡಿಯೋಗಳನ್ನಾಗ ಇದ ತಿಳಿಸಿದಾರ. ಎಲ್ಲಾ ಜನರ್ಗ ಪ್ರೈಸ್ರೇ ಕಾಣತೈತಿ ಸೇರಿದ್ದ, ಬಟ್ ಅದ್ರದ ವ್ಯಾಲ್ಯೂ ಏನೈತಂತ ಗುರ್ತಿಲ್ಲ. ಅದ ಕಾರಣ ವ್ಯಾಲ್ಯೂ ಅನ್ನ ಕಂಡು ಹಿಡಿಯೋ ಪ್ರಯತ್ನವನ್ನ ಪಡ್ಬೇಕ. ಉದಾಹರಣೆಗೆ ನಾವು ತಿಳ್ಕೊಬೇಕಂತಂದ್ರ ನೋಡ್ಬೋದ, ಇದು ನನ್ನ ಕಡೆ 50 ರೂಪಾಯಿದ ನೋಟ್ ಐತಿ, 50 ರುಪೀಸ್ದ ನೋಟ್ ಐತಿ. ಇದು 50 ರೂಪಾಯಿ ನೋಟ್ ಐತಿ ಅಂತ ಎಲ್ಲಾರ್ಗೂ ಕಾಣತೈತಿ. ನೀವು ಸಹ ಈಗ ನೋಡಿನ ಗುರ್ತಿಡಿತೀರಿ 50 ರುಪೀಸ್ದನ ನೋಟ್ ಐತಂತ. ಬಟ್ ಇದ 50 ರುಪೀಸ್ ನಾ ನಿಮಗೆ 40 ರುಪೀಸ್ಗ ಕೊಡಾಕ ರೆಡಿ ಆಗ್ತೇನೆ. ನೀವು ತಗೋತೀರೇನಿಲ್ಲ, ತೊಗೊಂಬಿಡ್ತೀರಿ ನೀವು. ಯಾಕಂದ್ರೆ 10 ರೂಪಾಯಿ ನಮಗೆ ಸ್ಟ್ರೇಟ್ ಲಾಭ ಆಗತೈತಂತ. ಬಟ್ ನೀವು ಏನು ಯೋಚನೆ ಮಾಡಂಗಿಲ್ರಿ, ಇದು 50 ರೂಪಾಯಿ ನೋಟ್ ಒರಿಜಿನಲ್ ಐತೋ ಏನು ಡೂಪ್ಲಿಕೇಟ್ ಐತೋ ಅಂತ ಯೋಚನೆ ಮಾಡಂಗಿಲ್ಲ. ಅದ ಕಾರಣ ಆ ಕ್ವಾಲಿಟಿಯನ್ನ, ಆ ಒಂದು ಗುಣವನ್ನ, ಅದ್ರದ್ದು ವ್ಯಾಲ್ಯೂಯೇಷನ್ ಅನ್ನ ನೀವು ನೋಡ್ಬೇಕ. ಭಾಳ ಜನರು ಬರೀ ಪ್ರೈಸ್ ನೋಡಿ ತೊಗೊಂಡ್ಬಿಡ್ತಾರ, ಬಟ್ ಅದ್ರದ್ದು ಕ್ವಾಲಿಟಿ ನೋಡಿ, ಅದ್ರದ್ದೆಲ್ಲ ನೋಡಿ ವ್ಯಾಲ್ಯೂಯೇಷನ್ ಮಾಡೋವನ್ನ ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ ನಾವು ಅಂತೀವಿ. ಅದ ಕಾರಣ ನಿಮಗೆ ಒಂದು ಶೇರ್ ಕಾಣತೈತಂದ್ರೆ ಅದ್ರದ್ದು PE ರೇಷಿಯೋನ ನೋಡ್ತೇವಿ, ಪೆಗ್ ರೇಷಿಯೋನ ನೋಡಿ ನಾವು ವ್ಯಾಲ್ಯೂಯೇಷನ್ ಅನ್ನ ಮಾಡ್ತೀವಿ. ಮತ್ತು ಇವೆಲ್ಲ ಪಾಯಿಂಟ್ಸ್ ಹೇಳಿ ಅದೆಲ್ಲ ನೋಡಿ, ಗ್ರೋತನ್ನು ನೋಡಿ, ಫ್ಯೂಚರ್ ಗ್ರೋತನ್ನು ನೋಡಿ ಅದ್ರದ್ದು ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಯಾವಾಗೂ ಒಂದು ಕಂಪ್ನಿದ ಫ್ಯೂಚರ್ ಗ್ರೋತ್ ಭಾಳ ಇತ್ತಂದ್ರೆ ಅದ್ರದ್ದು PE ಹೆಚ್ಚಿರ್ತೈತಿ. ಅದ ಕಾರಣ PE ಇತ್ತಂದ್ರೆ ಇದು ಕೆಟ್ಟ ಕಂಪ್ನಿನೂ ಬರಂಗಿಲ್ಲ. ಯಾಕಂದ್ರೆ ಫ್ಯೂಚರ್ ಗ್ರೋತ್ ನೋಡಿ ಅದ್ರದ್ದು PE ಆಗಿರ್ತೈತಿ. ಅದ ಕಾರಣ ಅದು ಭಾಳ ದೊಡ್ಡ ವಿಡಿಯೋ ಆಗ್ತೈತಿ. ವ್ಯಾಲ್ಯೂಯೇಷನ್ ವಿಡಿಯೋ ಬೇಕಾದ್ರೆ ವ್ಯಾಲ್ಯೂಯೇಷನ್ ಅಂತ ಕಮೆಂಟ್ ಮಾಡ್ರಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಬಟ್ ಮೇನ್ ಒಂದು ಕಂಪ್ನಿದ ವ್ಯಾಲ್ಯೂಯೇಷನ್ ಅನ್ನ ನೀವು ನೋಡ್ಬೇಕ. ಸರಿಯಾದ ಬೆಲೆದಾಗ ಆ ಕಂಪ್ನಿಯನ್ನ ತಗೋಬೇಕ. ಸರಿಯಾದ ಬೆಲೆದಾಗ ಸರಿಯಾದ ವ್ಯಾಲ್ಯೂಯೇಷನ್ ಏನ್ರಿ ನೀವು ಒಂದು ಕಂಪ್ನಿಯನ್ನ ಬಾಯ್ ಮಾಡ್ಲಿಲ್ಲ ಅಂತಂದ್ರ, ನೀವು ಎಂಥ ಅದ್ಭುತ ಕಂಪ್ನಿಯನ್ನೂ ತಗೊಂಡ್ರಿ ಅಂತಂದ್ರ, ಎಂಥ ಅದ್ಭುತ ಕಂಪ್ನಿನೂ ದುಬಾರಿ ಬೆಲೆದಾಗ ಏನ್ರಿ ತೊಗೊಂಡ್ರಿ ಅಂತಂದ್ರ ಅದು ನಿಮಗೆ ಲಾಭ ಕೊಡಂಗಿಲ್ಲ, ಅಥವಾ ಲಾಭ ಹತ್ರ ನೀವು ಗಳಿಸಂಗಿಲ್ಲ ಅಂತ ನಾವು ಅಂತೀವಿ. ಅದ ಕಾರಣ ಇಷ್ಟೆಲ್ಲಾ ಪಾಯಿಂಟ್ಸ್ ನೋಡ್ರ ಲಾಸ್ಟ್ಗ ಪ್ರೈಸ್ ಅನ್ನು ನೋಡ್ಬೇಕ, ಒಳ್ಳೆ ಪ್ರೈಸ್ ಮ್ಯಾಗ ಬಾಯ್ ಮಾಡ್ಬೇಕ. ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದನ್ನ ಬ್ಯಾಡ್ ಅಂತ ನಿಮ್ ತಲೆಯಾಗ ಏನ್ರಿ ಇತ್ತಂದ್ರ ನೀವು ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವ್ರದ್ದು ಒಂದು ಮಂತ್ರವನ್ನ ಬಳಸ್ಬೋದು. ಅದೇನಂತಂದ್ರ, ಎಲ್ಲಾರು ಗ್ರೀಡಿ ಇದ್ದಾಗ ನೀವು ಅಂಜ್ರಿ, ಎಲ್ಲಾರು ಅಂಜದ್ ಮುಂದೆ ನೀವು ಗ್ರೀಡಿ ಆಗ್ರಿ. ಎಲ್ಲಾರು ಅಂಜದಾಗ ನೀವು ಗ್ರೀಡಿ ಆಗ್ರಿ, ಅವಾಗ ಸ್ಟಾಕ್ ಮಾರ್ಕೆಟ್ ಡೌನ್ನೇ ಸಿಗ್ತಿರ್ತೈತಿ. ಅವಾಗನ ಒಳ್ಳೆ ವ್ಯಾಲ್ಯೂಯೇಷನ್ ಅಂತಾನು ನಾವು ಅಂತೀವಿ. ಅದ ಕಾರಣ ಇದು ನಿಮಗೆ ಭಾಳ ಕೇಳಕ್ ಸಿಂಪಲ್ ಅನ್ನಿಸ್ತಿರ್ಬೋದ, ಬಟ್ ಭಾಳ ಇಂಪಾರ್ಟೆಂಟ್ ಐತ್ರಿ ಇದು. ಅದ ಕಾರಣ ಅದನ್ನ ನೀವು ಉಪಯೋಗಿಸ್ಬೋದ. ಓವರ್ ಆಲ್ ಇದೇ ಇತ್ತ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ. ಮೋತಿಲಾಲ್ ಓಸ್ವಾಲ್ ದ CEO ರಾಮದೇವ್ ಅಗರ್ವಾಲ್ ಅವ್ರದ್ದು QGLP ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಹೆಂಗನ್ಸೈತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತು ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ, ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಕಮೆಂಟ್ ಸೆಕ್ಷನ್ ಕಂಪೌಂಡಿಂಗ್ ಬಗ್ಗೆ ವಿಡಿಯೋ ಹಾಕೇನಿ, ಲಿಂಕ್ ಹಾಕೇನಿ ವಿಡಿಯೋದ. ಅದ ಕಾರಣ ಆ ವಿಡಿಯೋನ ಹೋಗಿ ನೋಡ್ರಿ. ಆ ವಿಡಿಯೋ ನೋಡ್ರಿ ಅಂತಂದ್ರೆ ಯಾವ ಥರ ಸ್ವಲ್ಪ ಅಮೌಂಟ್ಲೆ, ಸ್ವಲ್ಪ ಹಣದಿಂದ ಯಾವ ಥರ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸ್ಬೋದಂತ ಆ ವಿಡಿಯೋನಾಗ ತಿಳಿಸೇನಿ. ನಿಮ್ಮ ಕಡೆ ಹಣ ಕಡಿಮೆ ಇದ್ರೂ ಆ ವಿಡಿಯೋ ನೋಡಿದ್ರೆ ನಿಮಗೆ ಧೈರ್ಯ ಬರ್ತೈತಿ, ವಿಶ್ವಾಸ ಬರ್ತೈತಿ. ಅದ ಕಾರಣ ಆ ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ. ಇದೈತಿ ಇವತ್ತಿನ ವಿಡಿಯೋ ಚೊಂಡು ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ, ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.